ರಕ್ಷಾ ವೇದಿಕೆ ಮಾನ್ಯತೆ ಬೇಕು ಸರ್, ಮಾನ್ಯತೆ ಬೇಕು ನಿಮ್ಗೆ. ಒಬ್ಬ ಅಧಿಕಾರಿ ಹೋರಾಟಗಾರ ಇತ್ತ ಮಾಡಬಾರ್ದು ತಪ್ಪಿದು. ಹೋರಾಟಗಾರನ ಇತ್ತ ಕೆರಳಿಸ್ತಿದ್ದಾರೆ ಪೊಲೀಸರು ಅಧಿಕಾರಿಗಳು. ಹೋರಾಟಗಾರನ ಇತ್ತ ಕೆರಳಿಸಬಾರ್ದು. ಹೋರಾಟಗಾರಿಗೆ ಒಂದು ಗೌರವ ಕೊಡ್ಬೇಕು ಸರ್ಕಾರ. ಈ ಸರ್ಕಾರ ಹೋರಾಟಗಾರ ಕನ್ನಡ ಕಡ್ಡಾಯ ಅಲ್ಲ ಅಂತ ಹೇಳ್ತಿದೆ. ಸರ್ಕಾರ ಏನ್ ಕರ್ನಾಟಕದ ಅಥವಾ ಬೇರೆ ರಾಜ್ಯದ? ಈ ಸರ್ಕಾರ ನಮ್ಮ ಕನ್ನಡಿಗರ ಪರವಾಗಿಲ್ಲ. ಈ ಸರ್ಕಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅನ್ನೋರು ಈ ಕನ್ನಡ ವಿರೋಧಿ ಮಾಡ್ತಿದ್ದಾರೆ, ಹೋರಾಟಗಾರನ ಎತ್ತಿಕ್ತಿದ್ದಾರೆ. ಸರ್ಕಾರ ಎಚ್ಚೆತ್ಕೋಬೇಕು ಕೂಡಲೇ. ಸರ್ಕಾರ ಇದು ಗೆಲ್ಲಿದ್ದು KPSC ಉದ್ಗಾರ ಚೇಂಜ್ ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಹೋರಾಡ್ತೀವಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, KPSC ಎಡವಟ್ಟುಗಳು ಹಾಗೆ ಅನ್ಯಾಯವನ್ನು ಖಂಡಿಸಿ ಕರವೇ ಪ್ರತಿಭಟನೆ ಮಾಡ್ತಾ ಇರೋದು. ಪ್ರತಿಭಟನಾಕಾರರನ್ನ ಬಲವಂತವಾಗಿ ಸ್ಥಳದಿಂದ ತೆರವುಗೊಳಿಸುವ ಕಾರ್ಯ ಆಗ್ತಾ ಇದೆ. ಇದರಿಂದ ಮತ್ತಷ್ಟು ಕೆರಳಿರುವ ಕರವೇ ಕಾರ್ಯಕರ್ತರು ಸರ್ಕಾರದ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಮಾಡ್ತಾ ಇದ್ದಾರೆ ನೋಡಿ. ಕನ್ನಡ ಕಡ್ಡಾಯ ಬೇಡ ಅಂತಿದ್ದಾರೆ. ಖಂಡಿತವಾಗೂ ಇದು ಇಷ್ಟಕ್ಕೆ ನಿಲ್ಲಲ್ಲ. ಇನ್ನಷ್ಟು ಉಗ್ರವಾದ ಹೋರಾಟಕ್ಕೆ ಕರವೇ ನಾರಾಯಣಗೌಡರು ತಂಡ ರೆಡಿ ಆಗುತ್ತೆ. ಇದರಿಂದ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಹೋರಾಟ ಮಾಡೇ ಮಾಡ್ತೀವಿ. KPSC ಭ್ರಷ್ಟ ಅಧಿಕಾರಿಗಳಿಗೆ, ಕನ್ನಡದ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿರುವಂತ KPSC ಭ್ರಷ್ಟ ಅಧಿಕಾರಿಗಳಿಗೆ ಕರವೇ ತಕ್ಕ ಪಾಠ ಕಲಿಸುತ್ತೆ. ಇದು ಪ್ರಾರಂಭಿಕ ಅಷ್ಟೇ, ಸಾಂಕೇತಿಕ. ಮುಂದೆ ಉಗ್ರವಾದ ಹೋರಾಟಕ್ಕೆ ಕರವೇ ಬಂದೇ ಬರ್ತೀವಿ. ಮಾಡಕ್ ಬಿಟ್ಟ ಇಲ್ಲ. ಹಿಟ್ಲರ್ ಸಂಸ್ಕೃತಿ, ಹಿಟ್ಲರ್ ಅಧಿಕಾರ ಮಾಡ್ತಾ ಇದ್ದಾರೆ. ಹೋರಾಟ ಮಾಡಕ್ ಬಿಟ್ಟಿಲ್ಲ ನಮ್ಗೆ. ಈಗ್ಲೇ ಬ್ಯಾರಿಕೇಡ್ ಹಾಕಿ ನೋಡಿ ತಡೆ ಹಿಡಿದಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲಲ್ಲ. ನಮ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ಉಗ್ರವಾದ ಹೋರಾಟಕ್ಕೆ ನಾವೆಲ್ಲ ಮಾಡ್ತೀವಿ. ನೆಕ್ಸ್ಟ್ ಉಗ್ರವಾದ ಹೋರಾಟಕ್ಕೆ ಕರವೇ ಖಂಡಿತವಾಗಿ ಕರ್ನಾಟಕ ರಕ್ಷಾ ವೇದಿಕೆ ಮಾನ್ಯತೆ ಬೇಕು ಸರ್, ಮಾನ್ಯತೆ ಬೇಕು ನಿಮ್ಗೆ. ಒಬ್ಬ ಅಧಿಕಾರಿ ಹೋರಾಟಗಾರ ಇತ್ತ ಮಾಡಬಾರ್ದು ತಪ್ಪಿದು. ಹೋರಾಟಗಾರನ ಇತ್ತ ಕೆರಳಿಸ್ತಿದ್ದಾರೆ ಪೊಲೀಸರು ಅಧಿಕಾರಿಗಳು. ಹೋರಾಟಗಾರನ ಇತ್ತ ಕೆರಳಿಸಬಾರ್ದು. ಹೋರಾಟಗಾರಿಗೆ ಒಂದು ಗೌರವ ಕೊಡ್ಬೇಕು ಸರ್ಕಾರ. ಈ ಸರ್ಕಾರ ಕನ್ನಡ ಕಡ್ಡಾಯ ಅಲ್ಲ ಅಂತ ಹೇಳ್ತಿದೆ. ಸರ್ಕಾರ ಏನ್ ಕರ್ನಾಟಕದ ಅಥವಾ ಬೇರೆ ರಾಜ್ಯದ? ಈ ಸರ್ಕಾರ ನಮ್ಮ ಕನ್ನಡಿಗರ ಪರವಾಗಿಲ್ಲ. ಈ ಸರ್ಕಾರ ಸಿದ್ದರಾಮಯ್ಯ ಅನ್ನೋರು ಈ ಕನ್ನಡ ವಿರೋಧಿ ಮಾಡ್ತಿದ್ದಾರೆ, ಹೋರಾಟಗಾರನ ಎತ್ತಿಕ್ತಿದ್ದಾರೆ. ಸರ್ಕಾರ ಎಚ್ಚೆತ್ಕೋಬೇಕು ಕೂಡಲೇ. ಸರ್ಕಾರ ಇದು ಗೆಲ್ಲಿದ್ದು KPSC ಉದ್ಗಾರ ಚೇಂಜ್ ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಹೋರಾಡ್ತೀವಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, KPSC ಎಡವಟ್ಟುಗಳು ಹಾಗೆ ಅನ್ಯಾಯವನ್ನು ಖಂಡಿಸಿ ಕರವೇ ಪ್ರತಿಭಟನೆ ಮಾಡ್ತಾ ಇರೋದು. ಪ್ರತಿಭಟನಾಕಾರರನ್ನ ಬಲವಂತವಾಗಿ ಸ್ಥಳದಿಂದ ತೆರವುಗೊಳಿಸುವ ಕಾರ್ಯ ಆಗ್ತಾ ಇದೆ. ಇದರಿಂದ ಮತ್ತಷ್ಟು ಕೆರಳಿರುವ ಕರವೇ ಕಾರ್ಯಕರ್ತರು ಸರ್ಕಾರದ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಮಾಡ್ತಾ ಇದ್ದಾರೆ ನೋಡಿ. ಕನ್ನಡ ಕಡ್ಡಾಯ ಬೇಡ ಅಂತಿದ್ದಾರೆ. ಖಂಡಿತವಾಗೂ ಇದು ಇಷ್ಟಕ್ಕೆ ನಿಲ್ಲಲ್ಲ. ಇನ್ನಷ್ಟು ಉಗ್ರವಾದ ಹೋರಾಟ
ಹೋರಾಟಕ್ಕೆ ಕರವೇ ನಾರಾಯಣಗೌಡರು ತಂಡ ರೆಡಿ ಆಗುತ್ತೆ. ಇದರಿಂದ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ, ಕನ್ನಡದ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ ಕರವೇ ತಕ್ಕ ಪಾಠ ಕಲಿಸುತ್ತೆ. ಇದು ಪ್ರಾರಂಭಿಕ ಅಷ್ಟೇ, ಸಾಂಕೇತಿಕ. ಮುಂದೆ ಉಗ್ರವಾದ ಹೋರಾಟಕ್ಕೆ ಕರವೇ ಬಂದೇ ಬರ್ತೀವಿ. ಮಾಡಕ್ ಬಿಟ್ಟೇ ಇಲ್ಲ. ಹಿಟ್ಲರ್ ಸಂಸ್ಕೃತಿ, ಹಿಟ್ಲರ್ ಅಧಿಕಾರ ಮಾಡ್ತಾ ಇದ್ದಾರೆ. ಹೋರಾಟ ಮಾಡಕ್ ಬಿಟ್ಟಿಲ್ಲ ನಮ್ಗೆ. ಈಗ್ಲೇ ಬ್ಯಾರಿಕೇಡ್ ಹಾಕಿ ನೋಡಿ ತಡೆ ಹಿಡಿದಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲಲ್ಲ, ನಮ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ಉಗ್ರವಾದ ಹೋರಾಟಕ್ಕೆ ನಾವೆಲ್ಲ ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಉಗ್ರವಾದ ಹೋರಾಟಕ್ಕೆ ಕರವೇ ಖಂಡಿತವಾಗಿ ಮಾನ್ಯತೆ ಬೇಕು ಸರ್, ಮಾನ್ಯತೆ ಬೇಕು ನಿಮ್ಗೆ. ಒಬ್ಬ ಅಧಿಕಾರಿ ಹೋರಾಟಗಾರ ಇತ್ತ ಮಾಡಬಾರ್ದು ತಪ್ಪಿದು. ಹೋರಾಟಗಾರನ ಇತ್ತ ಕೆರಳಿಸ್ತಿದ್ದಾರೆ ಪೊಲೀಸರು ಅಧಿಕಾರಿಗಳು. ಹೋರಾಟಗಾರನ ಇತ್ತ ಕೆರಳಿಸಬಾರ್ದು. ಹೋರಾಟಗಾರಿಗೆ ಒಂದು ಗೌರವ ಕೊಡ್ಬೇಕು ಸರ್ಕಾರ. ಈ ಸರ್ಕಾರ ಹೋರಾಟಗಾರ ಕನ್ನಡ ಕಡ್ಡಾಯ ಅಲ್ಲ ಅಂತ ಹೇಳ್ತಿದೆ. ಸರ್ಕಾರ ಏನ್ ಕರ್ನಾಟಕದ ಅಥವಾ ಬೇರೆ ರಾಜ್ಯದ? ಈ ಸರ್ಕಾರ ನಮ್ಮ ಕನ್ನಡಿಗರ ಪರವಾಗಿಲ್ಲ. ಈ ಸರ್ಕಾರ ಸಿದ್ದರಾಮಯ್ಯ ಅನ್ನೋರು ಈ ಕನ್ನಡ ವಿರೋಧಿ ಮಾಡ್ತಿದ್ದಾರೆ, ಹೋರಾಟಗಾರನ ಎತ್ತಿಕ್ತಿದ್ದಾರೆ. ಸರ್ಕಾರ ಎಚ್ಚೆತ್ಕೋಬೇಕು ಕೂಡಲೇ. ಸರ್ಕಾರ ಕೆಪಿಎಸ್ಸಿ ಉದ್ಗಾರ ಚೇಂಜ್ ಮಾಡಲೇಬೇಕು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೆಪಿಸಿ ಎಡವಟ್ಟುಗಳು ಹಾಗೆ ಅನ್ಯಾಯವನ್ನ ಖಂಡಿಸಿ ಕರವೇ ಪ್ರತಿಭಟನೆ ಮಾಡ್ತಾ ಇರೋದು. ಪ್ರತಿಭಟನಾಕಾರರನ್ನ ಬಲವಂತವಾಗಿ ಸ್ಥಳದಿಂದ ತೆರವುಗೊಳಿಸುವ ಕಾರ್ಯ ಆಗ್ತಾ ಇದೆ. ಇದರಿಂದ ಮತ್ತಷ್ಟು ಕೆರಳಿರುವ ಕರವೇ ಕಾರ್ಯಕರ್ತರು ಸರ್ಕಾರದ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮನ್ನ ಈ ರೀತಿ ಮಾಡ್ತಾ ಇದ್ದಾರೆ ನೋಡಿ. ಕನ್ನಡ ಕಡ್ಡಾಯ ಬೇಡ ಅಂತಿದ್ದಾರೆ. ಖಂಡಿತವಾಗೂ ಇದು ಇಷ್ಟಕ್ಕೆ ನಿಲ್ಲಲ್ಲ. ಇನ್ನಷ್ಟು ಉಗ್ರವಾದ ಹೋರಾಟಕ್ಕೆ ಕರವೇ ನಾರಾಯಣಗೌಡರು ತಂಡ ರೆಡಿ ಆಗುತ್ತೆ. ಇದರಿಂದ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ, ಕನ್ನಡದ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿರುವಂತ ಕೆಪಿಎಸ್ಸಿ ಭ್ರಷ್ಟ ಅಧಿಕಾರಿಗಳಿಗೆ ಕರವೇ ತಕ್ಕ ಪಾಠ ಕಲಿಸುತ್ತೆ. ಇದು ಪ್ರಾರಂಭಿಕ ಅಷ್ಟೇ, ಸಾಂಕೇತಿಕ. ಮುಂದೆ ಉಗ್ರವಾದ ಹೋರಾಟಕ್ಕೆ ಕರವೇ ಬಂದೇ ಬರ್ತೀವಿ. ಮಾಡಕ್ ಬಿಟ್ಟೇ ಇಲ್ಲ. ಹಿಟ್ಲರ್ ಸಂಸ್ಕೃತಿ, ಹಿಟ್ಲರ್ ಅಧಿಕಾರ ಮಾಡ್ತಾ ಇದ್ದಾರೆ. ಹೋರಾಟ ಮಾಡಕ್ ಬಿಟ್ಟಿಲ್ಲ ನಮ್ಗೆ. ಈಗ್ಲೇ ಬ್ಯಾರಿಕೇಡ್ ಹಾಕಿ ನೋಡಿ ತಡೆ ಹಿಡಿದಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲಲ್ಲ, ನಮ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ಉಗ್ರವಾದ ಹೋರಾಟಕ್ಕೆ ನಾವೆಲ್ಲ ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಉಗ್ರವಾದ ಹೋರಾಟಕ್ಕೆ ಕರವೇ ಖಂಡಿತವಾಗಿ